ಕುಕ್ಕರಲ್ಲಿ ಪರ್ಫೆಕ್ಟಾಗಿ ಕಮ್ಮಿ ಗ್ಯಾಸಲ್ಲಿ ಹೇಗೆ ಮೊಟ್ಟೆ ಬೇಯಿಸೋದು ಅನ್ನೋದು ಗೊತ್ತಾಗಬೇಕಾ? ಈ ಸೀಕ್ರೆಟ್ ಟಿಪ್ಸನ್ನು ನೋಡಬೇಕಾದ್ರೆ ವಿಡಿಯೋನ ಪೂರ್ತಿಯಾಗಿ ಒಂದು ಚೂರು ಮಿಸ್ ಮಾಡದೆ ನೋಡಿ. ಹಲೋ ನಮಸ್ತೆ, ಹೇಗಿದ್ರಲ್ಲ? ನಾನು ಇದಕ್ಕಿಂತ ಮುಂಚೆ ಕೂಡ ಮೊಟ್ಟೆನ ಪರ್ಫೆಕ್ಟಾಗಿ ಹೇಗೆ ಬೇಯಿಸ್ಕೊಳ್ಳೋದು, ಕಮ್ಮಿ ಗ್ಯಾಸಲ್ಲಿ ಹೇಗೆ ಬೇಯಿಸ್ಕೊಳ್ಳೋದು, ತುಂಬಾ ಸುಲಭವಾಗಿ ಹೇಗೆ ಬೇಯಿಸ್ಕೊಳ್ಳೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಮೊಟ್ಟೆನ ಬೇಯಿಸುವ ಇನ್ನೊಂದು ಸೂಪರ್ ಟ್ರಿಕ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಕುಕ್ಕರಲ್ಲಿ ತುಂಬಾ ಕಮ್ಮಿ ಗ್ಯಾಸಲ್ಲಿ ಮೊಟ್ಟೆನ ಹೇಗೆ ಬೇಯಿಸೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನಾರ್ಮಲಾಗಿ ನಮಗೆ ಮೊಟ್ಟೆ ಬೇಯಿಸಲಿಕ್ಕೆ 8ರಿಂದ 10 ನಿಮಿಷದ ಗ್ಯಾಸ್ ಆದರೂ ಬೇಕಾಗುತ್ತೆ. ಬಟ್ ನೀವು ಕುಕ್ಕರಲ್ಲಿ ಬೇಯಿಸಿದರೆ 4ರಿಂದ 5 ನಿಮಿಷದ ಗ್ಯಾಸ್ ಸಾಕು. ವಿಡಿಯೋ ನೋಡಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ಹಾಕುವಂತಹ ನೆಕ್ಸ್ಟ್ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಡೈರೆಕ್ಟಾಗಿ ಬರುತ್ತೆ. ನೀವು ನನ್ನ ವೀಡಿಯೋಸ್ನ ಈಸಿಯಾಗಿ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಇವತ್ತು ನಾನು ಮೊಟ್ಟೆ ಬೇಯಿಸಲಿಕ್ಕೆ ಒಂದು 6 ಮೊಟ್ಟೆನ ತಗೊಂಡಿದ್ದೀನಿ. ಮೊಟ್ಟೆ ಬೇಯಿಸೋಕ್ಕಿಂತ ಮುಂಚೆ ನೀವು 2 ಅಂಶನ ತುಂಬಾ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಅದೇನು ಅಂತಂದರೆ, ಒಂದು, ಮೊಟ್ಟೆಯಲ್ಲಿ ಏನಾದರೂ ಕ್ರ್ಯಾಕ್ಸ್ ಏನಾದರೂ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಚೆನ್ನಾಗಿರುವ ಮೊಟ್ಟೆಯನ್ನೇ ನಾವು ಬೇಯಿಸ್ಕೋಬೇಕಾಗುತ್ತೆ. ಕ್ರ್ಯಾಕ್ ಏನಾದರೂ ಇದ್ದರೆ ಅದನ್ನ ಆಮ್ಲೆಟ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು, ಇಲ್ಲದಿದ್ದರೆ ತುಂಬ ಹಾಳಾಗಿದ್ದರೆ ಅದನ್ನು ಬಿಸಾಡ್ಬೋದು. ಇನ್ನೊಂದು, ಮೊಟ್ಟೆನ ಬೇಯಿಸೋಕ್ಕಿಂತ ಮುಂಚೆ ಪರ್ಫೆಕ್ಟಾಗಿ ಕ್ಲೀನಾಗಿ ತೊಳ್ಕೊಬೇಕು. ಈ ಟೈಮಲ್ಲಂತೂ ಕ್ಲೀನಾಗಿ ಮೊಟ್ಟೆನ ತೊಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ವೈರಸ್, ಕೊಳೆ ಎಲ್ಲ ಕ್ಲೀನಾಗಿ ಹೋಗೋ ಥರ ಮೊಟ್ಟೆನ ಹೇಗೆ ತೊಳ್ಕೊಳ್ಳೋದು ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂಚೂರು ಕಲ್ಲುಪ್ಪನ್ನು ಹಾಕ್ಕೊಳ್ಳಿ. ಕಲ್ಲುಪ್ಪನ್ನು ಹಾಕ್ಕೊಂಡು ನಾವು ಮೊಟ್ಟೆನ ಈ ಥರ ಕ್ಲೀನಾಗಿ ತೊಳ್ಕೊಬೇಕಾಗುತ್ತೆ. ಕಲ್ಲುಪ್ಪನ್ನು ಹಾಕಿ ತೊಳೆಯೋದ್ರಿಂದ ನಾನು ಹೇಳ್ದಂಗೆ ವೈರಸ್ ಅಥವಾ ಡಸ್ಟ್ ಕೊಳೆ ಇದ್ದರೆ ಬೇಗ ಕ್ಲೀನಾಗಿ ಹೋಗುತ್ತೆ. ಇವಾಗ ಒಂದು ಕುಕ್ಕರನ್ನು ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಮೊಟ್ಟೆ ಮುಳುಗುವಷ್ಟು ನೀರಿದ್ರೆ ಸಾಕು. ಕೇರ್ಫುಲ್ಲಾಗಿ ಮೊಟ್ಟೆನ ನಾವು ಕುಕ್ಕರಲ್ಲಿ ಈ ಥರ ಹಾಕೋಬೇಕಾಗುತ್ತೆ. ಮೊಟ್ಟೆ ಹಾಕೊಂಡ ನಂತರ ಜಸ್ಟ್ 1-2 ಡ್ರಾಪಷ್ಟು ನಿಂಬೆ ರಸ ಹಿಂಡ್ಕೋಬೇಕು. ಆಮೇಲೆ 1-2 ಡ್ರಾಪಷ್ಟು ಕುಕ್ಕಿಂಗ್ ಆಯಿಲನ್ನು ಕೂಡ ಹಾಕೋಬೇಕು. ಇದರಿಂದ ಏನಾಗುತ್ತೆ ಅಂತಂದರೆ ಮೊಟ್ಟೆ ಬೇಗ ಬೇಯುತ್ತೆ, ಹಾಗೆಯೇ ನಮಗೆ ಸಿಪ್ಪೆ ಸುಳಿಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಲಿಡ್ ಕ್ಲೋಸ್ ಮಾಡಿ ಸ್ಟವ್ ಮೇಲೆ ಇಡಿ. ಫಸ್ಟ್ 2 ಮಿನಿಟ್ಸ್ ನಾವು ಕಮ್ಮಿ ಉರಿಯಲ್ಲಿ ಬೇಯಲಿಕ್ಕೆ ಬಿಡಬೇಕು. ಫಸ್ಟ್ 2 ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಆದ ನಂತರ ಇವಾಗ ಫ್ಲೇಮನ್ನು ನಾವು ಹೈ ಮಾಡ್ಕೋಬೇಕು. ಹೈ ಮಾಡಿ 1 ವಿಷಲ್ ಆಗೋ ತನಕ ಬಿಡಬೇಕು. 5 ನಿಮಿಷದೊಳಗಡೆ 1 ಅಥವಾ 2 ವಿಷಲ್ ಆಗುತ್ತೆ. ಆವಾಗ ಸ್ಟವನ್ನು ಬಂದ್ ಮಾಡ್ಕೊಳ್ಳಿ. 1 ವಿಷಲ್ ಹಾಕಿದ್ರೂ ಸಾಕು, ಮೊಟ್ಟೆ ಚೆನ್ನಾಗಿ ಬೇಯುತ್ತೆ. 2 ವಿಷಲ್ ಹಾಕಿದರೆ ಇನ್ನು ಮೊಟ್ಟೆ ಹಾರ್ಡ್ ಬಾಯ್ಲ್ ಆಗಿ ತುಂಬಾ ಸೂಪರ್ ಆಗಿ ಆಗುತ್ತೆ. ಸ್ಟವ್ವಿಂದ ಕುಕ್ಕರನ್ನು ಇಳಿಸ್ಬಿಟ್ಟು ಒಂದು 5 ನಿಮಿಷ ಬಿಟ್ಬಿಡಿ. ಅಷ್ಟೊತ್ತಿಗೆ ಪೂರ್ತಿಯಾಗಿ ಪ್ರೆಷರ್ ಡೌನ್ ಆಗುತ್ತೆ. ಪ್ರೆಷರ್ ಹೋದ ನಂತರ ಕುಕ್ಕರನ್ನು ಓಪನ್ ಮಾಡ್ಕೊಳ್ಳಿ. ನೋಡಿ, ನೀಟಾಗಿ ಬೆಂದಿದೆ. ಆಲ್ಮೋಸ್ಟು 6 ಮೊಟ್ಟೆ ಕೂಡ ಒಂದು ಚೂರು ಎಲ್ಲೂ ಕ್ರ್ಯಾಕ್ ಆಗಿಲ್ಲ, ಒಡೆದೋಗಿಲ್ಲ. ಕರೆಕ್ಟಾಗಿ 5 ನಿಮಿಷಕ್ಕೆ ನಿಮಗೆ ಪ್ರೆಷರ್ ಕೂಡ ಕಮ್ಮಿ ಆಗಿರುತ್ತೆ, ಮೊಟ್ಟೆ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಒಂದು ಪಾತ್ರೆಯಲ್ಲಿ ಕಂಪ್ಲೀಟ್ ತುಂಬಾ ತಣ್ಣಗಿರುವಂಥ ನೀರನ್ನು ತಗೊಳ್ಳಿ. ಬೇಕಿದ್ರೆ ಒಂದು ಸ್ವಲ್ಪ ಐಸ್ ಕ್ಯೂಬನ್ನು ಹಾಕ್ಕೊಂಡು ರೆಡಿ ಮಾಡ್ಬೋದು. ಅದಕ್ಕೆ ಈ ಬೇಯಿಸಿರುವ ಮೊಟ್ಟೆನ ಹಾಕ್ಕೊಳ್ಳಿ. ಈ ತಣ್ಣೀರಲ್ಲಿ ಒಂದು 3ರಿಂದ 5 ನಿಮಿಷ ನೀವು ಬಿಟ್ಬಿಡಬೇಕು. 5 ನಿಮಿಷ ಆಗಿದೆ. ಇವಾಗ ನಾವು ಈ ನೀರನ್ನು ಚೆಲ್ಬಿಟ್ಟು ಸಿಪ್ಪೆನ ಸುಳಿಬೋದು. ಮೊಟ್ಟೆ ಸಿಪ್ಪೆನ ಈಸಿಯಾಗಿ ಹೇಗೆ ಸುಳಿಯೋದನ್ನೋದು ಕೂಡ ಹೇಳ್ಕೊಡ್ತಾ ಇದ್ದೀನಿ. ಮೊದಲು ಒಂದು ಮೊಟ್ಟೆನ ತಗೊಂಡು ಅದನ್ನ ನೆಲಕ್ಕೆ ಬಡಿದ್ಬಿಟ್ಟು ನಾವು ನೀಟಾಗಿ ಪೀಲ್ ಮಾಡಬೇಕಾಗುತ್ತೆ.
ನೋಡಿದ್ರಲ್ವಾ, ಕಮ್ಮಿ ಗ್ಯಾಸಲ್ಲಿ ಕುಕ್ಕರಲ್ಲಿ ಎಷ್ಟು ಪರ್ಫೆಕ್ಟಾಗಿ ತುಂಬಾ ಸುಲಭವಾಗಿ ನಾವು ಮೊಟ್ಟೆನ ಬೇಯಿಸ್ಕೊಂಡ್ವಿ ಅಂತ. ಮೊಟ್ಟೆ ಬೇಯಿಸುವಾಗಲೂ ಎಲ್ಲೂ ಒಂದು ಚೂರು ಕ್ರ್ಯಾಕ್ ಆಗಿಲ್ಲ. ಅದಾದ ನಂತರ ನಾವಿವಾಗ ಸಿಪ್ಪೆ ಸುಳಿದಾಗ ಕೂಡ ಒಂದು ಚೂರು ಕ್ರ್ಯಾಕ್ ಆಗಿಲ್ಲ. ನಾವು ಲಿಂಬೆ ರಸ ಮತ್ತು ಕುಕ್ಕಿಂಗ್ ಆಯಿಲ್ ಹಾಕೋದ್ರಿಂದ ಮೊಟ್ಟೆ ತುಂಬಾ ಬೇಗ ಪರ್ಫೆಕ್ಟಾಗಿ ಬೇಯುತ್ತೆ. ಅದಾದ ನಂತರ ಸಿಪ್ಪೆ ಸುಳಿಲಿಕ್ಕೆ ಕೂಡ ತುಂಬಾ ಈಸಿ ಆಗುತ್ತೆ. ಕುಕ್ಕರಲ್ಲಿ ಬೇಯಿಸೋದ್ರಿಂದ ನಮಗೆ ಗ್ಯಾಸ್ ತುಂಬಾ ಸೇವ್ ಆಗುತ್ತೆ. ನೋಡಿ, ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಪರ್ಫೆಕ್ಟಾಗಿ ಬೆಂದಿದೆ. ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆಯೇ ಎಲ್ರಿಗೂ ಶೇರ್ ಮಾಡಿ ಕೂಡ. ಹಾಗೆಯೇ ನೀವು ಯಾರಾದರೂ ನನ್ನ ಚಾನೆಲ್ಗೆ ಇಲ್ಲಿ ತನಕ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ಮುಂದೆ ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಡೈರೆಕ್ಟಾಗಿ ಬರುತ್ತೆ, ತುಂಬಾ ಬೇಗ ಬರುತ್ತೆ. ನೀವು ಬೇಗನೆ ನನ್ನ ವೀಡಿಯೋಗಳನ್ನು ನೋಡ್ಬೋದು. ಥ್ಯಾಂಕ್ಸ್ ಎಲ್ರಿಗೂ.